ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತೊಂದು ಸ್ವಲ್ಪ ಲೇಟಾಗಿ ಎದ್ದೆ. ಒಂದು 7:30-8 ಗಂಟೆಗೆ ಎದ್ದಿದ್ದೀನಿ ಗಾಯ್ಸ್. ವಾಚ್ ನೋಡಿದ್ರೆ ಇನ್ನೂ ಹಿಂದೆಗಡೆನೇ ಐತೆ, ನಿಂತೋಗಿರೋದೇ ಗೊತ್ತಿಲ್ಲ. ಇನ್ನೂ ಟೈಮ್ ಆಗಿಲ್ಲ ಬಿಡು, ಟೈಮ್ ಆಗಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ತುಮಕೂರಿಗೆ ಬೇರೆ ಹೋಗಬೇಕಿತ್ತು, ಟೆಸ್ಟ್ಗಳಿಗೆ ಬರ್ಕೊಟ್ಟಿದ್ದಾರೆ ಕಿದ್ವಾಯಿಂದ. ತುಮಕೂರಿಗೆ ಹೋಗಿ ಒಂದೆರಡು ಟೆಸ್ಟ್ಗಳು ಮಾಡಿಸ್ಕೊಂಡು ಬರಬೇಕು, ಮತ್ತು ರಿಟರ್ನ್ ಇಲ್ಲಿಗೇನೆ. ಒಂದು ಸ್ವಲ್ಪ ಲೇಟಾಗೆ ಎದ್ದಿದ್ದೆ. ಇನ್ನು ಮನೆಗಂತೂ ಬೈತಾ ಇದ್ದಾರೆ, ಯಾಕೆ ಲೇಟಾಗಿ ಎದ್ದೆ, ಬೇಗ ಎದ್ದು ಎದ್ದಳಿಸೋದಲ್ವಾ ಅಂಥೇಳಿ. ಇನ್ನು ಬೇಗ ಎದ್ದಿದ ತಕ್ಷಣ ಒಂದು ಸ್ವಲ್ಪ ಬೇಗ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಅವ್ರಿಗೆ ಹಾಲು ಕಾಸ್ಕೊಟ್ಟೆ. ನಾನು ಒಂದು ಸ್ವಲ್ಪ ಹಾಲು ಕುಡಿದೆ. ಹಾಲು ಕುಡ್ದು ಒಂದು ಸ್ವಲ್ಪ ಪಾತ್ರೆ ಬೇರೆ ಇದ್ದಾವೆ. ನೈಟು ನಾನು ಪಾತ್ರೆ ತೊಳೆದಿರಲಿಲ್ಲ, ಹಾಗೆ ಬಿಟ್ಟೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಇದ್ದಾವೆ ಪಾತ್ರೆ, ಅವನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹಾಕಿ ಬೇಗ ಮಾಡಿಕೊಂಡು ಬೇಗ ರೆಡಿಯಾಗಿ ಹೋಗಲೇಬೇಕು ನಾನು. ಮತ್ತು ಹೋಗಿ ರಿಟರ್ನ್ ಬರೋಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ವಾ. ಇಲ್ಲಂತೂ ತುಂಬಾ ಬೇಜಾರಾಗುತ್ತೆ ನನಗೆ. ನನ್ನ ಪಾಪು ಬೇರೆ ಇಲ್ವಲ್ಲ, ಅವಳು ಭಾನು ಇದ್ದರೆ ಒಂದು ಸ್ವಲ್ಪ ಅವಳು ತರಲೆ ಮಾಡೋಳು, ಬೇಜಾರು ಕಳಿಯೋದು. ಇಲ್ಲಿ ನಾನು ನಮ್ಮ ಮನೆಯವ್ರು ಅಷ್ಟೇ ಅಲ್ವಾ, ಅವರು ಯಾವಾಗಲೂ ಮಲಿಕೊಂಡಿರ್ತಾರೆ, ಹುಷಾರಿಲ್ಲ. ನಾನು ಒಬ್ಬಳೇ, ನನಗಂತೂ ತಿಕ್ಲಿಡ್ದಂಗೆ ಆಗೋಗುತ್ತೆ ಗೈಸ್. ನೀವೇನ ಅಂದ್ಕೊಳ್ಳಿ. ಆ ಸಿಟಿಯಾಗೆ ಹೆಂಗಿರ್ತಾರೋ ಅವರೆಲ್ಲ, ಅವ್ರಿಗಂತೂ ರೂಢಿಯಾಗಿರ್ಬೇಕು ಅನಿಸುತ್ತೆ. ನನ್ನ ಕೈಲಂತೂ ಇರೋಕ್ಕಾಗೋದಿಲ್ಲ. ಯಾವಾಗ ಬೇಗ ಮುಗಿಯುತ್ತೋ, ಎಷ್ಟು ಬೇಗ ನಮ್ಮ ಹಳ್ಳಿಗೆ ಹೋಗೋಣ ಅನಿಸ್ಬಿಟ್ಟೈತೆ. ಅಷ್ಟು ಪೀಸ್ಫುಲ್ಲಾಗಿರುತ್ತೆ ಹಳ್ಳಿ ಲೈಫು. ನಮ್ಗೆ ಅದೇ ಬೆಸ್ಟು ಅನಿಸುತ್ತೆ. ಈ 4 ಗೋಡೆ ಮಧ್ಯದಾಗೆ ಕೂಡಾಕ್ತಂಗಿರುತ್ತೆ ನನಗಂತೂ ಈ ಸಿಟಿಯಲ್ಲಿ. ಬೆಂಗಳೂರು ಅಂದ್ರೇ ಒಂದು ಸ್ವಲ್ಪ ಭಯ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಆಸ್ಪತ್ರೆಗಳು ಕಿದ್ವಾಯಿಂದ ಹಿಡಿದು ಎಲ್ಲ ನಿಮಾನ್ಸು ಅಲ್ಲೆಲ್ಲ ನೋಡಿಬಿಟ್ಟಿದ್ದೀನಲ್ಲ. ಆ ಆಸ್ಪತ್ರೆಗಳಿರ್ಬೋದು, ಇಲ್ಲಾಂದರೆ ಏನು ಟ್ರಾಫಿಕ್ ಗುರು ಇದು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಬಸ್ಸಲ್ಲಿ ಜರ್ನಿ ಮಾಡಬೇಕಂದ್ರೆ ಕೂತ್ಕೊಂಡು ಕಾಲೆಲ್ಲ ನೋವು ಬರ್ತವೆ. ಯಪ್ಪ ಶಿವ, ನಾನಂತೂ ಬರೋಕ್ಕೆ ಇಷ್ಟಪಡಲ್ಲ ಬೆಂಗಳೂರಿಗೇ. ಏನೋ ಒಂದು ಸ್ವಲ್ಪ ಕೆಲಸ ಇದ್ದರೆ ಅವಾಗ ಮುಗಿಸ್ಕೊಂಡು ಆವಾಗಲೇ ಹೋಗೋ ಥರ ಇರಬೇಕು. ಈ ಥರ ಸುತ್ತೋ ಥರ ಅಂತ ಇರಬಾರ್ದು. ನನಗಂತೂ ಬೆಂಗಳೂರು ಅಂದಿದ ತಕ್ಷಣ ಒಂದು ಸ್ವಲ್ಪ ಎದ್ಬಿದ್ದಂಗೆ ಆಗುತ್ತೆ. ನಾನು ಬರೋಲ್ಲ ಅಂತ ಹೇಳ್ತೀನಿ. ಈ ವಿಡಿಯೋ ನಮ್ಮಮ್ಮ ಏನಾರ ನೋಡ್ತಿದ್ರೆ ನಿಜವಾಗ್ಲೂ ಫೋನ್ ಮಾಡಿ ಸರಿಯಾಗಿ ಬೈಯುತ್ತೆ. ಉಂಗುರ ಹಾಕ್ಕೊಂಡು ಪಾತ್ರೆ ಬೆಳಗ್ತಾ ಇದ್ದೀನಿ, ನೆನಪಾಯಿತು ನನಗೆ. ಆಮೇಲೆ ಬಿಚ್ಚಿಟ್ಟೆ. ಅದು ಬೇಗ ಸವಿಯುತ್ತೆ, ಯಾರನ್ನ ಕೈಗೆ ಹಾಕ್ಕೊಂಡು ಬೆಳಗ್ತಾರೇನೆ ಕೆಲಸ ಮಾಡಬೇಕಾದ್ರೆ ಬಿಚ್ಚಿಕ್ಕೆ ಅಂತ ಬೈಯುತ್ತೆ. ಎಲ್ಗನ ಹೋದ್ರೆ ಹಾಕೋಬೇಡ ಅಂಥೇಳಿ. ಬಿಡಮ್ಮ ಅಂತ ಹಾಕಂತೀನಿ ಅಂದ್ರೂ ಬೈತಿರುತ್ತೆ. ಈ ವಿಡಿಯೋ ನೋಡೋದಂದರೆ ಕನ್ಫರ್ಮಾಗಿ ಬೈಯುತ್ತೆ ನನ್ನ ಸಿಕ್ಕಾಪಟ್ಟೆ. ಪಾತ್ರೆ ಬೆಳಗಿದ್ದೇನೋ ಆಯಿತು, ಸ್ನಾನ ಬೇರೆ ಮಾಡ್ಕೋಬೇಕು. ಅದಕ್ಕೆ ಹೀಟ್ರ್ ಹಾಕಿದ್ದೀನಿ. ಅಷ್ಟೊತ್ತಿಗೆ ತಿಂಡಿ ಮಾಡಿಕೊಂಡ್ರೆ ನೀರೂ ಕಾಯ್ತವೆ. ತಿಂಡಿ ಆಗೋಷ್ಟೊತ್ತಿಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ತರಕಾರಿ ಉಪ್ಪಿಟ್ಟು ಮಾಡಿದೆ. ಅಷ್ಟೊತ್ತಿಗೆ ಹೋಗಿ ನೀರೂ ಕಾದಿದ್ದು, ಹೋಗಿ ಸ್ನಾನ ಮಾಡ್ಕೊಬಂದು ತಿಂಡಿ ತಿಂದು ಇನ್ನು ರೆಡಿ ಆದೆ. ಇನ್ನು ರೆಡಿಯಾಗಿ ಸುಂಕುತ್ಕಟ್ಟೆಯಿಂದ ಸುಮ್ನಳ್ಳಿಗೆ ಹೋಗಿ, ಸುಮ್ನಳ್ಳಿಯಿಂದ ಮತ್ತು ಗುರುಗುಂಟೆಪಾಳಿಗೆ ಬಂದು, ಅಲ್ಲಿಂದ ಮತ್ತೆ ತುಮಕೂರು ಬಸ್ ಹತ್ತಿ ಹೋಗಬೇಕು. ಎಷ್ಟು ರೌಂಡ್ ಹೊಡಿಬೇಕಲ್ವ ಒಂದು ಪ್ಲೇಸ್ಗೆ ಹೋಗ್ತೀವಿ ಅಂತಂದರೆ. ಇನ್ನು ಆಸ್ಪತ್ರೆಗೆ ಹೋದರೆ ಅಲ್ಲಿ ಯಾವ ಥರ ಟೆಸ್ಟ್ ಹೇಳ್ತಾರೆ, ಎಲ್ಲೆಲ್ಲಿ ಕಲಿಸ್ತಾರೆ ಅಂತಲೇ ಗೊತ್ತಾಗಲ್ಲ. ಇವಾಗ ಬೇರೆ 11:30-12 ಗಂಟೆ ಆಗಿದೆ. ಹೋಗೋಷ್ಟೊತ್ತಿಗೆ ಒಂದು ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಊಟಕ್ಕೆ ಹೋಗಿರ್ತಾರೆ. ಹೆಂಗಿಲ್ಲ ಅಂದರೂ ನಾವು ಕಾಯಲೇಬೇಕು ಅವ್ರು ಬರೋವರೆಗೂ. ಒಂದು 2-2:30 ಮೇಲೇ ಬರೋದು ಡಾಕ್ಟರ್ಸ್ ಬಂದ್ರೂ. ಅಲ್ಲಿವರೆಗೂ ಕಾಯಬೇಕು. ನೋಡೋಣ ಆಗುತ್ತೋ ಎಷ್ಟೊತ್ತಾಗುತ್ತೆ ಅಂತೇಳಿ ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ.
ಅಲ್ಲಿ 40 ರೂಪಾಯಿಗೆ ತಿನ್ಬೋದಿತ್ತು. ಅಷ್ಟೊತ್ತಿಗೆ ಒಂದು 5:30 6 ಗಂಟೆ ಆಯಿತು. ಒಂದು ಸ್ವಲ್ಪ ಬೇಗನೆ ಕೆಲಸ ಮುಗೀತು, ಹಾಗಾಗಿ ಬೇಗನೆ ಬಂದ್ವಿ. ಇನ್ನು ಬರಬೇಕಾದ್ರೆ ಗೊರಗುಂಟೆಪಾಳ್ಯಗೆ ಮಳೆ ಬರ್ತಾಯಿದೆ. ತುಮಕೂರಲ್ಲಿ ಮಳೆ ಇಲ್ಲ, ಗೊರಗುಂಟೆಪಾಳ್ಯಗೆ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಮಳೆ ನಿಂತಿತ್ತು ನಾವು ಬರಬೇಕಾದ್ರೆ. ಇನ್ನು ಅಲ್ಲಿಂದ ಅಲ್ಲಿಂದ ಬಸ್ಸಿಗೆ ಬಂದು ಸುಮ್ನಹಳ್ಳಿಯಿಂದ ಆಟೋ ಹಿಡ್ಕೊಂಡು ಮನೆಗೆ ಬಂದೆ. ಬರೋಷ್ಟೊತ್ತಿಗೆ ತುಂಬಾ ಅಂದರೆ ತುಂಬ ಟೈರ್ಡಾಗಿ ಹೋಗ್ಬಿಟ್ಟಿತ್ತು. ಫಸ್ಟು ಫ್ರೆಶ್ ಅಪ್ ಆಗಬೇಕು, ಮೈಂಡು ಫ್ರೆಶ್ ಆಗಬೇಕು, ಇಲ್ಲ ಅಂತಂದರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅಡುಗೆ ಬೇರೆ ಮಾಡ್ಕೋಬೇಕಲ್ವ. ಹಾಸ್ಪಿಟ್ಲಿಗೆಲ್ಲ ತಿರುಗಿಬಿಟ್ಟು ಒಂಥರ ಇರಿಟೇಟ್ ಆಗೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಸೆಲ್ಫ್ ಕೇರ್ ಇರಬೇಕು. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಖ ತೊಳ್ಕೊಂಡು ಕಸ ಬೇರೆ ಗುಡಿಸೋದಿತ್ತು. ಸಾಯಂಕಾಲ ಆಗಿತ್ತಲ್ವ, ನೀಟಾಗೆಲ್ಲ ಕಸ ಗುಡಿಸ್ಬಿಟ್ಟೆ. ಪಾತ್ರೆ ಬೆಳಗಿದ್ನಲ್ವ, ಹಾಗಾಗಿ ಪಾತ್ರೆ ಏನಿಲ್ಲ, ಅದೊಂದು ಕೆಲಸ ತಪ್ಪಿತು ಅನ್ನಿಸ್ತು. ಬೆಳಗೋಗಿದ್ದೆ ಒಳ್ಳೆಯದಾಯಿತು. ಇನ್ನು ಒಂದು ಸ್ವಲ್ಪ ಏನಾನ ಅಡುಗೆ ರೆಡಿ ಮಾಡ್ಕೋಬೇಕು. ಇನ್ನು ದೋಸೆ ಹಿಟ್ಟಿತ್ತು. ಇನ್ನು ಇವಾಗ ಏನು ಮಾಡ್ಕೊಳೋಣ ಅಂತ ಯೋಚನೆ ಮಾಡಿದೆ. ಒಂದು ಸ್ವಲ್ಪ ದೋಸೆ ಹಿಟ್ಟಿತ್ತು, ತರಕಾರಿ ಬೇರೆ ಇತ್ತು. ಇನ್ನು ಯಾವಾಗಲೂ ಪ್ಲೇನ್ ದೋಸೆ ಏನಕ್ಕೆ, ಒಂದು ಸ್ವಲ್ಪ ಬೀಟ್ರೂಟ್ ದೋಸೆ, ಕೆಂಪು ದೋಸೆ ಮಾಡೋಣ ಅಂಥೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು. ಅದನ್ನು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆ ಸೈಡ್ಗೆ ಚಟ್ನಿ ಯಾಕೋ ರೆಗ್ಯುಲರಾಗಿ ತಿಂದು ಬೇಜಾರಾಗೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಬೀಟ್ರೂಟ್ ಪಲ್ಯ, ಕ್ಯಾರೆಟು ಬೀಟ್ರೂಟ್ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾರೋ ಒಬ್ರು ಬಂದಿದ್ರು, ಅದ್ ಅಕ್ಕನ ನಾನ್ ಕೊಟ್ನ. ಆಮೇಲೆ ಯಾರೋ ಒಬ್ರು ಬಂದು 1,000 ರೂಪಾಯಿ ಕೊಟ್ರ. ಅಜ್ಜಿ ಸ್ವೀಟ್ ಕೊಡ್ಬೇಕಾರೆ ತಕ್ಕತ್. ಯಾರು ಇಸ್ಕೊಂಡ್ರು? ಕಾಮಾಜಿ ಕೈಯಾಗೈತೆ. ಹೌದೇನು? ಪಾಪು ಇತ್ತಲ್ಲ, ಪಾಪು ಕೊಡ್ಬೇಕಾರೆ ಹಿಂಗ್ ತಕ್ಕೈತೆ. ಪಾಪ ಜೋಲಿಗೆ ಐತೆ. ಪಾಪನ್ ತೋರ್ಸ್ತೀನಿ. ಓ ಕಂಡ
ಫಸ್ಟ್ ಟೈಮ್ ನಾನು ರೆಡ್ ದೋಸೆ ಟ್ರೈ ಮಾಡಿರೋದು ಬೀಟ್ರೂಟ್ ಹಾಕಿ ತುಂಬಾ ಚೆನ್ನಾಗಿ ಬಂದಿತ್ತು. ಜಸ್ಟ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿರಲ್ಲ, ಒಂದು ಸ್ವಲ್ಪ ಬೀಟ್ರೂಟ್ ಫ್ಲೇವರ್ ಗೊತ್ತಾಗ್ತಿರುತ್ತೆ ಅಷ್ಟೇ. ಚೆನ್ನಾಗಿದೆ. ಅದ್ರ ಜೊತೆ ಒಂದು ಸ್ವಲ್ಪ ಬೀಟ್ರೂಟು ಕ್ಯಾರೆಟ್ ಹಾಕಿ ಪಲ್ಯ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗೈತೆ. ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ವೈಟ್ ಕಲರ್ ದೋಸೆ ಮಾಡೋದಕ್ಕಿಂತ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಅವ್ರಿಗೂ ಬೇಜಾರಾಗಲ್ಲ, ಒಂದೇ ಥರ ಅನ್ನಿಸಲ್ಲ, ತಿಂತಾರೆ. ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಕೊಡ್ಬೋದು, ಖಾಲಿ ಮಾಡ್ಕೊಂಡು ಬರ್ತಾರೆ. ನಾನು ನಮ್ಮ ಪಾಪಗೆ ಈ ಸಲ ಈ ಥರ ಮಾಡಿಕೊಡ್ತೀನಿ, ಅವಳು ಇಷ್ಟಪಟ್ಟು ತಿಂತಾಳೆ. ಇವಾಗ ತಾನೇ ಊಟ ಆಯಿತು. ಇನ್ನು ಅವ್ರಿಗೂ ಒಂದು ಸ್ವಲ್ಪ ಗಂಜಿ ಎಲ್ಲ ಕಾಸಿಕೊಟ್ಟೆ, ಕುಡಿದು ಮಲಿಕೊಂಡಿದ್ದಾರೆ ಅವರು. ಇನ್ನು ನಾನು ಒಂದು ಸ್ವಲ್ಪ ತುಂಬಾ ಟೈರ್ಡ್ ಆಗಿದೆ ಗಾಯ್ಸ್, ಬರೀ ತಿರುಗದೆ ಆಯ್ತಲ್ವ. ತುಮಕೂರಿಗೆಲ್ಲ ಹೋಗಿ ಆ ಜರ್ನಿ ಮಾಡೋದೇ ಸಿಕ್ಕಾಪಟ್ಟೆ ಕಾಲು ನೋವು, ಕೂತು ಕಾಲು ನೋವು ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಬಂದಿದ ತಕ್ಷಣ ಊಟ ಮಾಡಿಬಿಟ್ಟು ಮಲಿಕೋಬೇಕು ಇವಾಗ. ತುಂಬಾ ಟೈರ್ಡ್ ಆಗೈತೆ ನನಗೆ. ವಿಡಿಯೋ ಎಡಿಟ್ ಮಾಡೋದಿದೆ, ಬಟ್ ಮಾಡೋಕ್ಕೂ ಆಗ್ತಿಲ್ಲ. ನೋಡೋಣ, ನಾಳೆ ಏನಾನ ರೆಸ್ಟ್ ಸಿಕ್ಕಿದ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್, ಗುಡ್ ನೈಟ್.